ಹಲೋ ಹಲೋ ಹಲೋ, ಕೇಳಿಸ್ತಾ ಇಲ್ಲ? ಹಲೋ ಹಲೋ. ನೀವು ಕರೆ ಮಾಡಿರೋ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ತುಂಬಾ ದೂರ ಇದ್ದಾರೆ. ಹಾಯ್ ನಮಸ್ಕಾರ. ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ನೆನಪಾಯಿತು ನಾನು ವ್ಲಾಗರು, ನಾನು ಕಾಂಟೆಂಟ್ ಹಾಕಬೇಕು ಅಂತೆಲ್ಲ ಸ್ವಲ್ಪ ಹಿಂಗೆ ಸಂಜೆ ಸ್ಯಾಟರ್ಡೇ ಈವ್ನಿಂಗ್ ಜ್ಞಾನೋದಯ ಆಯಿತು. ಅದಕ್ಕೋಸ್ಕರ ಇವಾಗ ಒಂದು ಮೈಂಡಲ್ಲಿ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಆಲೋಚನೆ ಮಾಡಿಕೊಂಡು ತುಂಬ ದಿನದಿಂದ ಒಂದು ಇಮೇಜ್ನ ಸೇವ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ, ಬಟ್ ಹೋಗಿರಲಿಲ್ಲ. ಸೊ ಇವತ್ತು ನನಗೆ ಕಡಿತಾ ಇತ್ತು, ಅದಕ್ಕೋಸ್ಕರ ಸೊ ನಾವು ಹೋಗ್ತಾ ಇದ್ದೀವಿ ಈಗ ಟ್ಯಾಟೂ ಹಾಕ್ಸ್ಕೊಳ್ಳೋಕ್ಕೆ. ಮಧ್ಯಾಹ್ನ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಇವಾಗ ಹೋಗ್ತಾ ಇದ್ದೀನಿ. ಸರಿನಾ? ಯಾರೂ ಇಲ್ಲ ನನ್ನ ಜೊತೆ, ಸೊ ಐ ಆಮ್ ಗೋಯಿಂಗ್ ಅಲೋನ್. ಆಲ್ರೆಡಿ ಇಲ್ಲಿ ಬಂದಿದೆ, ನೀವು ನೋಡಿರ್ಬೋದು. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಸೊ ಲೆಟ್ಸ್ ಗೋ. ಅದು ಏನಂತ ನಾನು ನಿಮಗೆ ತಿಳಿಸ್ತೀನಿ, ಅದು ಏನಂತ. ಇಟ್ಸ್ ಟೇಕ್ ಅ ಗೆಸ್. ವೈ? ಸೊ ಮೂತಿಗೆಲ್ಲ ಬೆಳ್ಕೊಂಡಾಯ್ತು. ಲೆಟ್ಸ್ ಗೋ. ಇಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ ಒಳಗಡೆ. ಬರ್ಲಾ? ಎಂತ ಹಾಕ್ಸಿಗಳ್ಳಿ? ಎಂತ ಹಾಕ್ಸಿಗಳ್ಳಿ? ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ? ರಾಮಚಂದ್ರ ಹೆಗಡೆ. ಇದೇ ಇತ್ತು ಆಲ್ರೆಡಿ ರಾಮಚಂದ್ರ ಹೇಳಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಆಂಜನೇಯ ಬೇಡ್ದ, ಆಂಜನೇಯ ಬೇಡ್ದ. ಓಕೆ, ಹೋಗ್ಬತ್ತಿ. ಟಾಟಾ. ಓಕೆ. ಯಾರು? ಅಷ್ಟೆಲ್ಲ ಇಲ್ಲ, ಸಣ್ಣದು ಸಣ್ಣದು. ಅಂತಹ ಅಂತ ಅಂತ ಮುಂದೆ ಅಸ್ತಿ ಅಸ್ತಿ ಪರಿವಾರಳೆ ಪ್ರಾರಂಭ. ಸೊ ಫೈನಲಿ ನಾವು ಟ್ಯಾಟೂನ ಹಾಕ್ಸ್ಕೊಬಂದಿದ್ದೀವಿ. ಸತತ 2 ತಿಂಗಳ ನಂತರ ಇದು ನಮ್ಮ ಕೈಯಲ್ಲಿದೆ. ಸೊ ಹಿಂಗೆ ನಿಂತ್ಕೊಂಡ್ರೆ ಸ್ವಲ್ಪ ಒಳಗಡೆ ಹೋಗುತ್ತೆ. ಈ ಥರನೇ ಇರಲಿ ಅಂತ ಅಂದ್ಕೊಂಡೆ, ಯಾಕೆಂದರೆ ಈ ಕಡೆ ಹಾಕ್ಸ್ಕೊಂಡ್ರೆ ತುಂಬ ಆಚೆ ಬಂದಿರೋ ಕಾಣಿಸುತ್ತೆ, ಹಿಂಗೆ ಮಾಡಿದ್ರೆ ಅದು ಸೊಟ್ಟ ಅನಿಸುತ್ತೆ. ಅದಕ್ಕೋಸ್ಕರ ಇದೇ ಸರಿ ಅಂತ ಈ ಥರ ಹಾಕ್ಸ್ಕೊಬಂದೆ. ತುಂಬ ಸ್ವಲ್ಪ ಚಿಕ್ಕದಾಗಿದೆ ನೋಡಿ ಸ್ವಾಮಿ. ನಾವಿರೋದು ಹೀಗೆ. ಇಲ್ಲೇನಾಗಿದೆ ಅಲ್ಲ, ದಿನ ದಿನ ಹೊಸ ಹೊಸ ಗುಳ್ಳೆ ಆದರೆ ದಿನ ದಿನ ಹೊಸ ಹೊಸ ಸ್ಕಿನ್ ಕೇರ್ ತರೋಕ್ಕಾಗಲ್ಲ. ಇದು ಅಂತಹ ಅಸ್ಥಿ ಪ್ರಾರಂಭಂ ಅಂತ ಅಂದರೆ ಯಾವುದಾದ್ರೂ ಮುಗಿತಾ ಇದೆ ಅಂತಂದರೆ ಅದು ಹೊಸದಕ್ಕೆ ದಾರಿ ಮಾಡಿಕೊಡ್ತಾ ಇದೆ, ಅಥವಾ ಏನೋ ಹೊಸದು ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಅರ್ಥ ಅಷ್ಟೇ. ಎಂಡಿಂಗ್ ಈಸ್ ದ ಬಿಗಿನಿಂಗ್ ಅಥವಾ ನ್ಯೂ ಬಿಗಿನಿಂಗ್ ಅಂತ ಅರ್ಥ. ಇದು ಸಂಸ್ಕೃತದ ಲೈನ್ಸು. ಇದು ನನಗೆ ಇಷ್ಟ ಆಗಿತ್ತು, ಇದನ್ನು ಹಾಕ್ಸ್ಕೋಬೇಕು ಅಂತ ಒಂದು 2-3 ಮಂತ್ಸ್ ಬ್ಯಾಕ್ ಅಂದ್ಕೊಂಡಿದ್ದೆ. ಫೈನಲಿ ಇವತ್ತು ತಲೆ ಕೆಟ್ಟು ಚಿತ್ರಾನ್ನ ಆಗಿ ಹಾಕ್ಸ್ಕೊಬಂದಿದ್ದೀನಿ ಅಂತ. ಇನ್ನು ಮೆಂಟಲ್ ಬ್ರೇಕ್ ಡೌನ್ ಎಲ್ಲ ಆಗಿ ಹಾಕ್ಸ್ಕೊಬಂದಿದ್ದಲ್ಲ, ಸುಮ್ಮನೆ ಗ್ಯಾಲರಿಲಿ ಇರೋ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ತಾಯಿದ್ದೆ. ಇದು ಕಾಣಿಸ್ತು, ನೆನಪಾಯ್ತು, ಕಾಸಿದೆ ಅವ್ರಿಗೆ ಹಾಕ್ಸ್ಕೊಬರೋಣ ಅಂತ ಹಾಕ್ಸ್ಕೊಬಂದೆ. ಸೊ ಇದ್ರ ಪ್ರೈಸ್ನ ನಾವು ನಮ್ಮಪ್ಪಂಗೆ ಹೇಳ್ತೀವ,
ನಾವೇ ಆಮೇಲೆ ಯಾವುದೋ ಮೆಡಿಕಲ್ ಕ್ರೀಮ್ ತೊಗೊಬಂದಿದ್ದೀನಿ. ಸೊ ಅದನ್ನ 10 ಡೇಸ್ ಹಚ್ಚಕ್ಕೆ ಹೇಳಿದ್ದಾರೆ, ಬೆಳಗ್ಗೆ ಸಂಜೆ. ಈ ಟ್ಯಾಟು ಬಂದು ನಾನು ಜಾನ್ 20 ಅಥವಾ ಜಾನ್ 16 ನನ್ನ ಬರ್ಡೇಗಿಂತ 2-3 ಡೇಸ್ ಮುಂಚೆ ಹಾಕ್ಸಿದ್ದು. ಇದು ಮೇ ಬಿ 5 ಇಯರ್ಸ್ 2020 ಅಥವಾ 2021 ಹಾಕ್ಸಿದ್ದು ಈ ಟ್ಯಾಟು ನಾನು 4-5 ಇಯರ್ಸ್ ಬ್ಯಾಕ್. ಅಷ್ಟಾದಮೇಲೆ ಇದೇನೆ. ಸೊ ಈ ಟ್ಯಾಟು ಸಂಭ್ರಮ ಮುಗೀತು. ಊಟಕ್ಕೆ ನಾನು ಗೆಣಸು ತಿಂತಾ ಇದ್ದೀನಿ. ಫುಲ್ ಡಯಟು, ಏನಿಲ್ಲ, ತಂದು ತುಂಬ ದಿನ ಆಗಿತ್ತು, ಇನ್ನಿಟ್ಟರು ಹಾಳಾಗುತ್ತೆ ಅಂತ. ಸೊ ಇದನ್ನು ಬೇಯಿಸ್ಬಿಟ್ಟು ತಿಂತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಪಲ್ಯ ಇತ್ತು, ನನಗೆ ಬರೀ ಪಲ್ಯ ತಿನ್ನೋದಂದರೆ ಇಷ್ಟ, ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾ ಇದ್ದೀನಿ. ಪ್ಲೇಟಲ್ಲಿ ಹಾಕ್ಕೊಂಡಿಲ್ಲ, ಯಾಕೆ ಅಂದರೆ ನಾನೇ ತೊಳಿಬೇಕು. ಸೊ ನಾನು ಇದರಲ್ಲೇ ತಿಂತೀನಿ. ಮತ್ತು ಒಂದು ಪಾತ್ರೆ ಎಕ್ಸ್ಟ್ರಾ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆಲೂ ಪಲ್ಯ ಮಾಡಿದ್ದೆ ಮಧ್ಯಾಹ್ನ, ಅದು ಮಿಕ್ಕಿದೆ. ಯಾವುದಾದ್ರು ಮಿಕ್ಕಿದೆ ಪಕ್ಕಿದೆ ಎಲ್ಲ ಸೇರಿಸ್ಕೊಂಡು ಈಗ ನೈಟ್ ತಿಂತಾ ಇದ್ದೀನಿ. ಓಕೆನಾ, ಇದು ನನ್ನ ಊಟ. ಇನ್ನೊಂದೇನು ಗೊತ್ತಾ, ನೀವೇನಾದ್ರು ಪಲ್ಯ ಚೆನ್ನಾಗಿ ಸ್ವಲ್ಪ ಆಯಿಲೆಲ್ಲ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡ್ರೆ, ಏನೇ ವೆಜಿಟೇಬಲ್ ಇರ್ಬೋದು, ತುಂಬ ಆಯಿಲ್ ಅಂದರೆ ತುಂಬ ಆಯಿಲಲ್ಲ, ನಾರ್ಮಲಾಗಿ ಆಯಿಲ್ ಹಾಕ್ಕೊಂಡು ನಾರ್ಮಲಾಗಿ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಪಲ್ಯ ಮಾಡಿಕೊಂಡ್ರೆ, ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ಚರ್ ತಿಂದರೆ ಇನ್ನೂ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮನಸ್ಸಿಗೆ ಒಳ್ಳೆಯದು. ನಾನಿವತ್ತು ನನ್ನ ಮನಸ್ಸನ್ನು ಚೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಮಿಕ್ಸ್ಚರ್ ತೊಗೊಬರ್ತೀನಿ. ಒಂದೇ ನಿಮಿಷ. ಮನುಷ್ಯನಿಗೆ ಮರ್ಯಾದೆ ಅನ್ನೋದು ಒಂದು ಚೂರಾದರೂ ಇರಬೇಕು, ಅದು ನನ್ನ ಮನುಷ್ಯ ಅಲ್ಲ. ಇವತ್ತು ಮಿಕ್ಸ್ಚರ್. ವಾರದಲ್ಲಿ ನಾನು 4 ದಿನ ಮಿಕ್ಸ್ಚರ್ ಹಾಕ್ಕೊಂಡು ಊಟ ಮಾಡ್ತೀನಿ. 2 ದಿನ ನಾನು ಊಟ ಮಾಡಲ್ಲ ಅಂದರೆ ಮನೇಲಿ ಊಟ ಮಾಡಲ್ಲ, ಹೊರಗಡೆ ತಿಂದಿರ್ತೀನಿ. ಅದಕ್ಕೆ ಸ್ಟ್ರಾಂಗ್ ಆಗಿದ್ದೀವಿ ನಾವು. ಓ ಮೈ ಗಾಡ್, ದಿಸ್ ಲುಕ್ಸ್ ಸೋ ಯಮ್ಮಿ. ಯಾರೋ ವಾಂತಿ ಮಾಡಿರೋ ಥರ ಇದೆ. ಸೊ ಸಾರಿ, ಹೇಳ್ಬಿಟ್ಟೆ, ತಿನ್ನೋದು ನಾನೇ. ಎಲ್ಲ ಅಂಟೋದು ಇಲ್ಲ ನಮಗೆ. ಹೊಟ್ಟೆಗೆ 2 ದಿನ ಊಟ ಇಲ್ಲ ಅಂದರೆ ಗೊತ್ತಾಗುತ್ತೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಟ್ಯಾಟೂ ಹಾಕಿ 1 ಡೇ ಆಗಿದೆ. ಸೊ ಇವಾಗ ಒಂದು ಮೀಟಿಂಗ್ ಇದೆ. ತಿಂಡಿ ಎಲ್ಲ ತಿಂದಾಗೋಯ್ತು ನನಗೆ. ಮತ್ತೆ ನಾನು ವ್ಲಾಗರ್ ಅನ್ನೋದನ್ನು ನಾನು ಮರ್ತು ಬಿಟ್ಟಿದ್ದೆ. ಇವಾಗ ಸಡನ್ನಾಗಿ ನೆನಪಾಯಿತು ವಿಡಿಯೋ ಮಾಡಬೇಕಲ್ವಾ ಅಂತ, ಅದಕ್ಕೋಸ್ಕರ. ಸೊ ದಿಸ್ ಈಸ್ ವಾಟ್ ಐ ಆಮ್ ಡೂಯಿಂಗ್. ಕನ್ನಡದಲ್ಲಿ ಹೇಳ್ತೀನಿ. ಅಲ್ಲೋಡಿ, ಲೇಸಿನೆಸ್ನ ಪರಮಾವಧಿ, ಹವ್ಯಕದಲ್ಲಿ ಏನಂತಾರೆ ಅಂದರೆ ಆಳ್ಸಿತನದ ಪರಮಾವಧಿ ಅಂತ ಹೇಳ್ತಾರೆ. ಅದು ಬಟ್ಟೆ ರಾಶಿ, ಇದು ತಿಂಡಿ ತಿಂದಿರೋ ರಾಶಿ. ಇದನ್ನು ತೊಗೊಂಡು ಹೋಗಿ ಇಟ್ಟು ಬರೋಕ್ಕೆ ನನಗೆ ಎದ್ದು ಹೋಗೋಕ್ಕಾಗ್ತಾಯಿಲ್ಲ, ಅಷ್ಟು ಲೇಸಿನೆಸ್ ಆಗೋಗಿದೆ, ಆಯಿತಾ. ಅದೊಂದು ಕಡೆ ಇರಿದ್ರೆ, ಈ ಕಡೆ ನೋಡಿ, ಅದ್ರ ಮಧ್ಯದಲ್ಲಿ ನಾನು ಕಲರಿಂಗ್ ಬೇರೆ ಮಾಡ್ತಾ ಇದ್ದೀನಿ. ಇದು ಬೆಡ್ಶೀಟ್, ಇದನ್ನೇನು ಮಡಚಿಲ್ಲ. ಸೊ ನಾನು ಹೇಳೋದೇನೆಂದರೆ, ನನ್ನ ನೋಡಿ ಏನೋ ಕಲ್ತ್ಕೊಳ್ತೀನಿ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಆ ಐಡಿಯಾನ ಮರ್ತುಬಿಡಿ. ಸೊ ಇವಾಗ ಒಂದು ಮೀಟಿಂಗ್ ಇದೆ, ಆಯಿತಾ, ತೋರಿಸ್ತೀನಿ. ಅದಕ್ಕೂ ಕೂಡ ರೆಡಿ ಆಗಿದ್ದೀನಿ. ಲಿಂಕ್ ಇನ್ನೊಂದು 5 ನಿಮಿಷದಲ್ಲಿ ಕಳಿಸ್ತೀನಿ ಅಂತ ಹೇಳಿದರೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಪ್ರಿಪ್ರೇಷನ್ ಏನಾದ್ರು ಮಾಡಿದ್ದೀನಾ, ಏನು ಹೇಳ್ತೀನಿ ಗೊತ್ತಿಲ್ಲ, ಮಾತಾಡ್ಬೇಕಾಗಿರೋದು ನಾನೇ. ಸೊ ದಿಸ್ ಈಸ್ ಹೌ ಮೈ ವೀಕೆಂಡ್ ಲುಕ್ಸ್. ಅದು ಕ್ಲೀನಿಂಗ್ ಅನ್ನೋ ದೆವ್ವ ಇನ್ನೂ ಮೈಯಲ್ಲಿ ಬಂದಿಲ್ಲ. ಅದು ಬಂದರೆ ಇದೆಲ್ಲ ಕ್ಲೀನ್ ಆಗ್ತಾ ಇತ್ತು ಇಷ್ಟೊತ್ತಿಗೆ. ಅದು ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನನ್ನನ್ನು ನಾನು ಫೋರ್ಸ್ ಮಾಡ್ಕೋತಾ ಇಲ್ಲ ಎಲ್ಲ ಕ್ಲೀನ್ ಮಾಡೋಕ್ಕೆ. ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಮತ್ತೆ ಮಂಡೇ ಆಫೀಸಿಗೆ ಹೋಗಬೇಕು. ಎಲ್ಲ ಹೀಗೆ ಬಿದ್ದಿದ್ರೆ ನೆಕ್ಸ್ಟ್ ವೀಕ್ ಮತ್ತೆ ಡಬಲ್ ಆಗುತ್ತೆ. ಅದಕ್ಕೋಸ್ಕರ ಮಧ್ಯಾಹ್ನ ತನಕ ನೋಡ್ತೀನಿ. ಹಾಗಿಲ್ಲ ಅಂದರೆ ಸಂಜೆ ಫೋರ್ಸ್ಫುಲಿ ಆದರೂ ಅದನ್ನೆಲ್ಲ ತೊಳಿಲೇಬೇಕು. ಸಾಂಬಾರ್ ಪೌಡರ್ ಮಾಡ್ತಾ ಇದ್ದೀನಿ. ಅಯ್ಯೋ, ಇಷ್ಟು ಸಾಂಬಾರ್ ಪೌಡರ್ ಆಗಿದೆ. ಕುಕ್ಕಿಂಗ್ ಇನ್ ಪ್ರೋಗ್ರೆಸ್. ಸೊ ಗೈಸ್, ಫೈನಲಿ ಸ್ನಾನಗಿನ ಮಾಡ್ಕೊಂಡ್ಬಂದು ಫ್ರೆಶ್ ಆಗಿದ್ದೀನಿ. ಸಮಯ 6 ಗಂಟೆ ಅಂತೂ ಸ್ನಾನ ಮಾಡೋ ಮುಹೂರ್ತ ಬಂತು. ಸೊ ನೋಡಿ, ಇದು ಹೀಗೆ ಕಾಣಿಸ್ತಾ ಇದೆ. 1 ಡೇ ಕಂಪ್ಲೀಟೆಡ್. ಕಣ್ಣು ಬೇರೆ ಕಾಣಿಸಿಲ್ಲ.
ಅವರು ಆ್ಯಕ್ಚುಲಿ ವ್ಯಾಸ್ಲಿನ್ ಹಚ್ಚಕ್ಕೆ ಹೇಳಿದರು. ನಾನು ಕ್ರೀಮೇ ತೊಗೊಂಬಂದೆ, ಯಾಕೆಂದರೆ ಮೊದಲೇ ನಮ್ಗೆ ಆಚಾರ ಸರಿ ಇರಲ್ಲ, ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ರಾತ್ರಿ ಡಿಸಿಷನ್ ತೊಗೊಂಡು ಏನೋ ಒಂದು ಮಾಡ್ಕೊಂಬಂದು ಎಡಿಬೆಟ್ಟಾಗ್ಬಿಟ್ರೆ ಅನ್ನೋ ಒಂಥರ ಆ್ಯಂಗ್ಸೈಟಿ ಭಯ, ಅದಕ್ಕೋಸ್ಕರ ಸೊ ಇದನ್ನು ಹೀಗೆ ಕವರ್ ಮಾಡ್ಕೊಂಬಿಟ್ಟಿದ್ದೀನಿ. 10 days ಹಚ್ಚಕ್ಕೆ ಹೇಳಿದ್ದಾರೆ, ನೋಡೋಣ, ನೆನಪಿದ್ರೆ ಹಚ್ತೀನಿ. ಈಗ ಎಂತ ಗೊತ್ತಾ, ಮಾಡೋಕ್ಕೆ ಕೆಲಸ ಇರಲಿಲ್ಲ. ಒಂದು ರೀಲ್ ನೋಡಿದೆ ವೀಕೆಂಡ್ ವಿತ್ ರಮೇಶಲ್ಲಿ. ಇವರು ಥಟ್ ಅಂತ ಹೇಳಿ ಕಾರ್ಯಕ್ರಮದ ನಡೆಸ್ಕೊಡೋರು, ಅವ್ರ ಹೆಸರು ನನಗೆ ಬಾಯಿ ಬರ್ತಾನೆ. ಅವರು ಒಂದು ಟ್ರಿಕ್ ಹೇಳಿದ್ರು, ಹೆಂಗೆ ವೆಯ್ಟ್ ಹೈಟಿಗೆ ತಕ್ಕಂಗೆ ವೆಯ್ಟ್ ಇದೆಯಾ ನೋಡೋದು ಅದನ್ನಂತ. ಈಗ ಅದು ನಾನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ರೆಡ್ಡೇ ಸಿಗ್ತಿಲ್ಲ ಗುರು, ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ ಬೇರೆ. ಸೊ ದಾರ ಹಾಗೆ ಕತ್ರಿನ ತೊಗೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ನಾನು ಇಷ್ಟುದ್ದ ಇದ್ದೀನಿ, ಇಷ್ಟೇ ಇರೋದು. ಈಗ ಇದು ನನ್ನ ಹೊಟ್ಟೆಯ ಸುತ್ತ, ಸೊಂಟದ ಸುತ್ತ ಬಂದರೆ ವಿತೌಟ್ ಅಂದರೆ ಡಬಲ್ ಮಾಡಿ ಈ ಥರ ಇದು ಸುತ್ತ ನನ್ನ ಸೊಂಟ ಸುತ್ತ ಬಂದರೆ ನಾನು ಫಿಟ್ ಇದ್ದೀನಿ ಅಂತ ಅರ್ಥ. ದೇವರಾಣಗಳು ಇಲ್ಲ. ಇಲ್ಲಿ ನೋಡಿ ಗೈಸ್, ಇಷ್ಟು ಡಿಫ್ರೆನ್ಸ್ ಇದೆ. ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಸರಿ ಹೋಗುತ್ತೆ. ಅದಿವತ್ತು ಊಟ ಮಾಡಿಬಿಟ್ಟಿದ್ದೀನಲ್ವಾ, ಅದಕ್ಕೋಸ್ಕರ ನನಗೆ ನಾನು ಎಷ್ಟೇ ಸಮಾಧಾನ ಮಾಡಿಕೊಂಡ್ರು ಅಷ್ಟೇ ಹ್ಯಾವ್ ಟು ಬಿಕಮ್ ಥಿನ್. ಸ್ವಲ್ಪ ತೂಕ ಇಳಿಸ್ಬೇಕು ಅಂತ ಅಂದ್ಕೊಂಡು ನಾವು ಮಧ್ಯಾಹ್ನ ಎದ್ದುಬಿಟ್ಟು ಸ್ನಾನ ಮಾಡ್ಕೊಂಡು ಮುಚ್ಕೊಂಡಿರ್ಲಾರ್ದೆ ಇಂಥವೆಲ್ಲ ಮಾಡಿಕೊಂಡು ನಾನು ದಪ್ಪ ಇದ್ದೀನಿ ಅಂತ ತುಂಬ ಅನಿಸ್ತಾ ಇದೆ. ಇಲ್ಲ ಅಂತಲ್ಲ, ಇದ್ದೀನಿ. ಬಟ್ ಸ್ಟಿಲ್ ಬೆಳಗ್ಗೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ, ಮೈ ಮೇಲೆ ಕ್ಲೀನಿಂಗ್ ದೆವ್ವ ಬರಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೂ ಮಾಡಿಲ್ಲ, ಎಲ್ಲ ಅಲ್ಲಲ್ಲೇ ಇದೆ. ಸೊ ತಿಂಡಿ ಪ್ಲೇಟ್ ಒಂದು ತೆಗೆದಿಟ್ಟಿದ್ದೀನಿ, ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ ಅಷ್ಟೇ. ಬಟ್ ಬಟ್ಟೆ ಮಾತ್ರ ತೊಳೆದಿಲ್ಲ. ಸೊ ಇದು ನನ್ನ ವೀಕೆಂಡ್ ಬ್ಲಾಗ್ ಆಗಿತ್ತು. ನಿಮಗೆಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಹಲೋ, ಕಾಲ್ ಮಾಡಿಬಿಡ್ರಪ್ಪ, ಬ್ರೈನಲ್ಲಿ ನೆಟ್ವರ್ಕ್ ಇಲ್ಲ.